ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ತರ ಸ್ಕಾಲರ್ಶಿಪ್ ನಾವಿದ್ದಾಗ ಏನಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಗ್ತಿದೆ. ಇವತ್ತೆಂತ ಸ್ಕಾಲರ್ಶಿಪ್ ನಿಮ್ ಮುಂದೆ ತರ್ತಾ ಇದೀವಿ ಅಂದ್ರೆ SBI ಕಂಪನಿ ಅವರೇ ನಿಮ್ ಮುಂದೆ ಬಿಟ್ಟಿದ್ದಾರೆ ಒಂದು ಒಳ್ಳೆ ಸ್ಕಾಲರ್ಶಿಪ್ ಮೆರಿಟ್ ಸ್ಟೂಡೆಂಟ್ಸ್ ಗೆ. ಇನ್ನೊಂದೇನಂದ್ರೆ ಲ್ಯಾಪ್ಟಾಪ್ ಮತ್ತೆ ಸ್ಕಾಲರ್ಶಿಪ್ ಫ್ರೀ ಆಗಿ ಬಂದ್ಬಿಡುತ್ತೆ. ಸೊ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, SBI ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನೀವು IIM ಸೇರಿ, ಇಲ್ಲಾಂದ್ರೆ ಅಬ್ರಾಡ್ಗೆನೆ ಹೋಗಿ, ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಎಲ್ಲದು ಅಬ್ರಾಡ್ಗೆ ಹೋಗೋ ತನಕ ಇವರು ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮೆರಿಟ್ ಸ್ಟೂಡೆಂಟ್ಸಿಗೆ ಮಾತ್ರ. ಸೊ 60% ಮಿನಿಮಮ್ ಇರುತ್ತೆ. ಸೊ ಅದಾದ್ಮೇಲೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈ ತರ ಒಂದು ಒಳ್ಳೆ ಆಫರ್ ಅಂಡ್ ಆಪರ್ಚುನಿಟಿ ಏನೇ ಕೊಟ್ಟಿದ್ದಾರೆ ಅಂದ್ರೆ ಈ ಇಯರ್ ಅವ್ರದ್ದು ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ಫ್ರೆಂಡ್ಸ್, ಬನ್ನಿ ಈಗ ಹೋಗ್ಬಿಟ್ಟು ಎಂಟರ್ ಆಗೋಣ SBI ಪೋರ್ಟಲ್ ಒಳಗಡೆ. ಸೊ ಹೆಂಗ್ ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ ನಿಮ್ ಮುಂದೆ ತರ್ತಾ ಇದ್ದೀವಿ. ಇದುವರೆಗೂ ಯಾರು ಕನ್ನಡ ಯೂಟ್ಯೂಬರ್ಸ್ ಯಾರು ಮಾಡೇ ಇಲ್ಲ. ಸೊ ಇವತ್ತು ನಿಮ್ ಮುಂದೆ ತರ್ತಾ ಇದೀವಿ. ಮತ್ತೆ ಬಿಗಿನ್ ಆಗಿರೋದೇ ನಿನ್ನೆಯಿಂದ. ಅದು ಹೋಗ್ಬಿಟ್ಟು ಸಡನ್ ಆಗಿ ಅಪ್ಲೈ ಮಾಡಿ, ಯಾಕಂದ್ರೆ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಇರುತ್ತೆ. ಸೊ ಇದು SBI ಫೌಂಡೇಶನ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಎಕ್ಸಿಟ್ ಕೊಟ್ಟು ಕೆಳಗಡೆ ಬನ್ನಿ. ಸೊ ಪ್ರತಿಯೊಂದು ನೀವು ನೋಡ್ಬೋದು. ಇದು ಕ್ರಾಸ್ ಚೆಕ್ ಕೂಡ ಮಾಡ್ಬೋದು ನೀವು. SBI ಅವರೇ ಬಿಟ್ಟಿರೋದು. ಮತ್ತೆ ನಿಮ್ಗೆ ಫ್ರೀ ಲ್ಯಾಪ್ಟಾಪ್ ಮತ್ತೆ ಸ್ಕಾಲರ್ಶಿಪ್ ಮತ್ತೆ ಡೆಡ್ಲೈನ್ ಪ್ರತಿಯೊಂದ್ರ ಬಗ್ಗೆನೂ ಹೇಳ್ಕೊಡ್ತೀವಿ ಇದರಲ್ಲಿ. ಬನ್ನಿ ಹೋಗೋಣ. ಸೊ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಜನ ಆಫರ್ ಮಾಡಿದ್ದಾರೆ, ಮತ್ತೆ ರಿಕ್ವೆಸ್ಟ್ ಎಷ್ಟು ಜನ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಹೋಗಿದೆ, ಪ್ರತಿಯೊಂದು ಡೀಟೇಲ್ ಕೊಡ್ತಾ ಇದ್ದಾರೆ. ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಲ್ಲಿ ನೋಡ್ಬೋದು ನೀವು. 9th ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ಅಪ್ಲೈ ಮಾಡ್ಬೋದು. ಮತ್ತೆ ಅಂಡರ್ ಗ್ರಾಜುಯೇಟ್ ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಪೋಸ್ಟ್ ಗ್ರಾಜುಯೇಟ್ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಮೆಡಿಕಲ್ ಸ್ಟೂಡೆಂಟ್ಸ್ಗೆ 2 ಲಕ್ಷವರೆಗೂ ಕೊಡ್ತಾ ಇದ್ದಾರೆ. IIT ಸ್ಟೂಡೆಂಟ್ಸ್ಗೆ 2 lakhs, IIM ಸ್ಟೂಡೆಂಟ್ಸ್ಗೆ 5 lakhs. ಮತ್ತೆ 9th ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ಪ್ರತಿ ತಿಂಗಳು ನಿಮಗೆ 15,000 ಬಂದು ಒಂದೇ ಕ್ಲಿಕ್ ಅಲ್ಲಿ. ಸೊ ಇವಾಗ ನೀವು ಫಸ್ಟ್ ಇಂದ 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅನ್ಕೊಳ್ಳಿ. ನನ್ನ ಫಾಲೋವರ್ಸ್ ನಮಗೆ ಗೊತ್ತು, ತುಂಬಾ ಜನ ITI ಮಾಡ್ತಿದ್ದಾರೆ, ಡಿಪ್ಲೊಮಾ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ ಎಷ್ಟು CGPA ಇರಬೇಕು, 60% ಇರಬೇಕು ಅಂತ ಕೊಟ್ಟಿದ್ದಾರೆ. ರಿಸರ್ವೇಶನ್ ಇಬ್ರಿಗೂ ಕರೆಕ್ಟಾಗಿ ಡಿವೈಡ್ ಮಾಡಿದ್ದಾರೆ ಪರ್ಫೆಕ್ಟ್ ಆಗಿ. ಸೊ ನೆಕ್ಸ್ಟ್ SC ಮತ್ತೆ STಗೆ 25% ಇದೆ. ನೆಕ್ಸ್ಟ್ 5% PWBD ಇದೆ. ಸೊ ಪ್ರತಿಯೊಂದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದರಲ್ಲಿ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಏನೇನಿದೆ ಅಂದರೆ ಮಾರ್ಕ್ ಶೀಟ್ ಲೇಟೆಸ್ಟ್ ಯಾವುದು ಅಂತ. ಸೊ ಅದಾದಮೇಲೆ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಸ್ಕೂಲ್ ಬೋನಿಫೈಡ್ ಸರ್ಟಿಫಿಕೇಟ್. ಸೊ ಇದೆಲ್ಲ ನಾರ್ಮಲ್ಲೇ, ಇನ್ನೇನು ಇಲ್ಲ. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್. ಸೊ ಫ್ರೆಂಡ್ಸ್, ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಲೆಸ್ ದೆನ್ 3 lakhs ಇರಲೇಬೇಕು. ಅದು ಅಂತೂ ಮಿನಿಮಮ್, ಅದು ಸರ್ಟಿಫಿಕೇಟ್ ಇರಲೇಬೇಕು. ಇಲ್ಲಾಂದ್ರೆ ಹತ್ರದಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ಮಾಡಿಸ್ಕೊಂಬನ್ನಿ. ತುಂಬಾನೇ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್. ಮತ್ತೆ ಮೇನ್ಲಿ ಮತ್ತೆ ಇನ್ನೊಂದೇನಂದ್ರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಮಿನಿಮಮ್ 6.5 CGPA ಅಂದ್ರೆ 75% ಇರಲೇಬೇಕು. ಕಂಪ್ಲೀಟ್ ರಿಸರ್ವೇಷನ್ಸ್ ಎಲ್ಲ 50%, SC ST OBC ಎಲ್ಲರಿಗೂ ಸೇಮೆ. ಸೊ ಇಲ್ಲಿಗೆ ಬಂದ್ಬಿಟ್ಟು ನೀವು ಹೋಗಿ ಸೈನ್ ಇನ್ ಮಾಡ್ಕೊಳ್ಳೋದು ಹಿಂಗೆ. ಸೊ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟು ಶರಣ್ ಕೇಶವ್ ಅಂತ ಶರಣ್ ಮಾಡ್ತಾ ಇದ್ದಾನೆ. ಹೋಗ್ಬಿಟ್ಟು ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡಿ, ಒಂದು Gmail ID ಹಾಕಿ, ಮತ್ತೆ ಅದೇ ಪಾಸ್ವರ್ಡ್ನ ಇನ್ನೊಂದ್ಸರಿ ಹೊಡೆದ್ರೆ ಕನ್ಫರ್ಮ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದನ್ನು ಐ ಅಗ್ರಿ ಟು SBI ಆಶಾ ಸ್ಕಾಲರ್ಶಿಪ್ ಅಂತ ಕೊಟ್ಟರೆ ನಿಮಗೆ ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಸಿಂಪಲ್. ನಿಮ್ಮ ಮೇಲ್ಗೆ ಒಂದೇ ಒಂದು OTP ಬರುತ್ತೆ. OTP ಹಾಕ್ಬಿಟ್ರೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಹೋಗ್ಬಿಟ್ಟು ಜಸ್ಟ್ 1 click ಅದೆಲ್ಲ ಸರ್ಟಿಫಿಕೇಟ್ನ ನೀವು ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ವಿತಿನ್ 1 click ಅಂದರೆ 10 minutes ನೀವು ಅಪ್ಲೈ ಮಾಡ್ಬೋದು. ಇಟ್ ಈಸ್ ವೆರಿ ವೆರಿ ಈಸಿ. ಒಂದು ಫ್ರೀ ಲ್ಯಾಪ್ಟಾಪ್ ಆಗಿರ್ಬೋದು, ಮತ್ತು ಒಂದು ಫ್ರೀ ಸ್ಕಾಲರ್ಶಿಪ್ ಇಯರ್ಲಿ ನೀವು ಪೇ ಮಾಡಿದ ನೆಕ್ಸ್ಟ್ ಮೂಮೆಂಟ್ ನಿಮಗೆ ಎಂಬರ್ಸ್ ಆಗಿಬಿಡುತ್ತೆ. ನೀವೇನಾದರೂ ಫ್ರೀ ರೆಸಿಪ್ಟ್ ಅದಕ್ಕೆ ಅಪ್ಲೋಡ್ ಮಾಡಿದ್ರೆ. ಸೊ ಫ್ರೆಂಡ್ಸ್, ಮೈನ್ ಥಿಂಗ್ ಏನು ಅಂದರೆ, ಈಗ ಫಸ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಸ್ಟಾರ್ಟ್ ಅಪ್ಲಿಕೇಶನ್ ಇಲ್ಲಾಂದರೆ ರಿನ್ಯೂವಲ್ ಅಂತ ಇರುತ್ತೆ. ಸೊ ಎಲ್ಲರೂ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ಸೊ ಫ್ರೆಶ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಅಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಕೊಡ್ತಾ ಇದೆ. ನೀವು ಸ್ಕೂಲಾ, ಅಂಡರ್ ಗ್ರಾಜುಯೇಟಾ, ಇಲ್ಲ PG ಸ್ಟೂಡೆಂಟ್ಸಾ, ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ. ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಲೆಫ್ಟಲ್ಲಿ ಬೇಕಿದ್ರೆ ನೋಡ್ಬೋದು ಪ್ರೀವಿಯಸ್ ಡೀಟೇಲ್ಸ್, ಏನೇ ಪರ್ಸನಲ್ ಡೀಟೇಲ್ಸ್ ಕೊಡಬೇಕು. ನೀವು ಅಪ್ಪ ಅಮ್ಮನ ಹೆಸರು, ನಿಮ್ಮ ಹೆಸರು, ಕಾಲೇಜ್ ಸ್ಕೂಲ್ ಎಲ್ಲೂ ಓದ್ತಾ ಇದ್ದೀರಾ, ಎಜುಕೇಷನಲ್ ಡೀಟೇಲ್ಸ್ ಏನೇನು ಮಾಡಿದ್ದೀರಾ, ಮಾರ್ಕ್ಸ್ ಕಾರ್ಡ್ಸ್ ಹೇಳೋದನ್ನೆಲ್ಲ 75% ಮಿನಿಮಮ್ ಇರಬೇಕು. ಅದು ಗ್ರಾಜುಯೇಟ್ಸ್ಗೆ ಮತ್ತು PU ಸ್ಟೂಡೆಂಟ್ಸ್ಗೆ. 65% ಬಂದ್ಬಿಟ್ಟು 9 to 11 ಅಂದರೆ 9 to 12 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. ಸೊ ಇದೇ ಫಸ್ಟ್ ಪೋರ್ಟಲ್ ಓಪನ್ ಆಗೋದು ನಿಮಗೆ. ಸ್ಕೂಲ್, UG, PG, MBBS, ಓವರ್ಸೀಸ್ ಅಂದರೆ ಅಬ್ರಾಡ್ ಅಂತ. ಸೊ UG ಅಂತ ಕೊಟ್ಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಇನ್ನೊಂದ್ಸಲಿ ಓದಿ ನೀವು. ಸೊ ಇಟ್ಸ್ ವೆರಿ ಸಿಂಪಲ್. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಲೆಸ್ ದೆನ್ 3 lakhs ಇರಲೇಬೇಕು. ಅದಂತೂ ಮ್ಯಾಂಡೇಟ್ರಿ. ಇಲ್ಲ ಅಂದರೆ ಹೋಗ್ಬಿಟ್ಟು ನಿಯರ್ ಬೈ ಸೈಬರ್ ಸೆಂಟರಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿಸ್ಕೊಂಡು ಒಂದು ಇಟ್ಕೊಂಡಿರಲೇಬೇಕು ನೀವು. ಪ್ಯಾನ್ ಕಾರ್ಡ್ ಮತ್ತೆ ಇನ್ಕಮ್ ಅಂಡ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇರಲೇಬೇಕು ನಿಮ್ಮ ಹತ್ರ. ಸೊ ಅದಾದಮೇಲೆ ಎಲ್ಲ ಸೇವ್ ಮಾಡಿ, ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ಮರೀಲೇಬೇಡಿ ಇದ್ರ ಬಗ್ಗೆ. ಸೊ ಎಲ್ಲದೂ ಅಷ್ಟೇ ಪರ್ಫೆಕ್ಟಾಗಿ ಕೊಟ್ಟಿರಬೇಕು ನೀವು.
ಮೊಬೈಲ್ ನಂಬರ್ ಆಗಿರಲಿ, ಪರ್ಸನಲ್ ಡೀಟೇಲ್ಸ್ ಆಗಿರಲಿ, ಹಂಗೆ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ಗೆ ಹೋದರೆ ನೀವು ಅಡ್ರೆಸ್ ಡೀಟೇಲ್ಸ್ ಕೊಟ್ಟಿರಲೇಬೇಕು. ಸೇವ್ ಅಂಡ್ ನೆಕ್ಸ್ಟ್ ಪ್ರೊಸೀಡ್ ವಿತೌಟ್ ಸೇವಿಂಗ್ ಅಂತ ಕೊಟ್ಟಿದ್ದೀನಿ ನಾನು. ಅಡ್ರೆಸ್ ಪ್ರತಿಯೊಂದು ಡೀಟೈಲ್ ಆಗಿ ಅಡ್ರೆಸ್ ಹಾಕಿ, ನಿಮ್ಮ ಊರಲ್ಲಿ ಎಲ್ಲಿದೆ, ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ, ನೀಟಾಗಿ ಕೊಡಿ. ಆಧಾರ್ಗೆ ಅದಕ್ಕೆ ಲಿಂಕ್ ಆಗಿರಬೇಕು, ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಬರಲಿಲ್ಲ ಫೇಕ್ ಅಂತ ಮಾತ್ರ ಹೇಳಕ್ ಹೋಗಬೇಡಿ. ಸೈಮಲ್ಟೇನಿಯಸ್ಲಿ ಅದು ಮ್ಯಾಚ್ ಆಗಲೇಬೇಕದು. ಕೆಳಗಡೆ ಬನ್ನಿ, ಫ್ಯಾಮಿಲಿ ಡೀಟೇಲ್ಸ್ ಕೇಳ್ತಿದೆ, ಎಜುಕೇಷನಲ್ ಡೀಟೇಲ್ಸ್, ಎಲ್ಲೆಲ್ಲಿ ಓದಿದಿರಾ, ಏನೇನು ಕೆಲಸ ಮಾಡಿದಿರಾ, ಪ್ರತಿಯೊಂದು ನೀವು ಹಾಕ್ಲೇಬೇಕು ಅಲ್ಲಿ. ಹಂಗೆ ಕೆಳಗಡೆ ಬಂದರೆ ನೋಡಿ, ಅಲ್ಲಿ ಹೇಳ್ತಾ ಇದೆ ಬೋರ್ಡ್ ಎಲ್ಲೆಲ್ಲಿ ಓದಿದ್ರಾ, ಗ್ರಾಜುಯೇಷನ್ ಎಲ್ಲೆಲ್ಲಿ ಮಾಡಿದ್ದೀರಾ. ಸೊ ಇದನ್ನ ಸಿಂಪಲ್ ಆಗಿ ತೋರಿಸ್ತೀನಿ. ಇನ್ಸ್ಟಿಟ್ಯೂಷನ್ ನೇಮ್, ಸೊ ಇದನ್ನು ಮಿಸ್ ಮಾಡಬೇಡಿ. ನಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಈ ತರ ಅಲ್ಲೇ ಬರುತ್ತೆ ಒಂದೊಂದ್ಸಲ ಆರ್ಕಿಟೆಕ್ಟ್, RV ಯೂನಿವರ್ಸಿಟಿ, ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ನಿಮಗೆ ಏನಾದರೂ ಬರಲಿಲ್ಲ ಅಂತ ಅಂದ್ರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಾದರೂ ಆಗಿದ್ರೆ ಅದು VTU ಅಂತ ಹಾಕಿ, ಸಿಂಪಲ್ ಆಗಿ ಡೆಫಿನೆಟ್ಲಿ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದ್ರೆ ಡಿಫ್ರೆಂಟ್ ಆಗಿ ನಿಮ್ಮ ಕಾಲೇಜ್ನ ಯಾವ ರೀತಿಯಲ್ಲಿ ಕರೀತಾರೆ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. VTU ಅಂತ ಹಾಕಿ ಡೆಫಿನೆಟ್ಲಿ ಬರುತ್ತೆ. ಹಂಗೆ ಕೆಳಗಡೆ ಬಂದರೆ ನಿಮ್ಮ ಇಮೇಲ್ ID, ಅಕಾಡೆಮಿಕ್ ಇಯರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಅದೇನಾದರೂ ಹೇಳೋದನ್ನಲ್ಲ. ಮಿನಿಮಮ್ ಅಂದರೆ 75 ಇರಲೇಬೇಕು, ಅವಾಗಲೇ ಬರುತ್ತೆ. ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಇಲ್ಲಾಂದರೆ ನಿಮಗೆ ಡೆಫಿನೆಟ್ಲಿ ಬರಲ್ಲ. ಯಾಕಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಇರುತ್ತಿದ್ದು. ಸೊ ನೆಕ್ಸ್ಟ್ ಫ್ಯಾಮಿಲಿ ಡೀಟೇಲ್ಸ್ ಕೇಳ್ತಿದ್ದಾರೆ. ಇದು ವೆರಿ ಈಸಿ, ನಿಮಗೆ ಗೊತ್ತಲ್ಲ. ಸೊ ಅದಾದಮೇಲೆ ನೆನ್ಪಿಡ್ಕೊಳ್ಳಿ, ಇನ್ಕಮ್, ಆ್ಯನ್ಯುವಲ್ ಇನ್ಕಮ್ 6 lakhsಗಿಂತ ಕಡಿಮೆ ಇರಬೇಕು. ಸೊ ಎಲ್ಲದೂ ಇದ್ದೇ ಇರುತ್ತೆ, ನೋ ಪ್ರಾಬ್ಲಮ್. ಅದಾದಮೇಲೆ ರೆಫರೆನ್ಸ್ ಡೀಟೇಲ್ಸ್, ನಿಮಗೆ ರೆಫರೆನ್ಸ್ ಏನು ನಮ್ಮ ಡೀಟೇಲ್ಸ್ ಆಗ್ಬೋದು, ನಾವೇ ರೆಫರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ವೆರಿ ಸಿಂಪಲ್. ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೆನ್ಪಿಟ್ಕೊಳ್ಳಿ, ತುಂಬಾ ಕರೆಕ್ಟ್ ಆಗಿರ್ಬೇಕು. ರಾಂಗ್ ಆಗಿ ಕೊಟ್ರಿ ಅಂದ್ರೆ ಬ್ಯಾಂಕ್ ಬೇರೆ ಅಕೌಂಟಿಗೆ ಹೋಗ್ಬಿಡುತ್ತೆ ಅಮೌಂಟ್ ಎಲ್ಲ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಬ್ಯಾಂಕ್ ಡೀಟೇಲ್ಸ್ ನೀವು ಹಾಕಿದ ತಕ್ಷಣ ನೀವು ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಫೀಸ್ ಕಟ್ಟಬೇಕು ನಿಮ್ದು. ಆ ಫೀಸ್ ಕಟ್ಟಿರೋ ರೆಸಿಪ್ಟ್ ತಂದ್ಬಿಟ್ಟು ಇವ್ರಿಗೆ ಅಪ್ಲೋಡ್ ಮಾಡಿದ್ರೆ ವಿತಿನ್ 10 to 15 days ನಿಮಗೆ ಅಮೌಂಟ್ನ ವಾಪಸ್ ಬರುತ್ತೆ. ಮತ್ತೆ ತುಂಬಾ ಜನ ಕೇಳ್ತಿದ್ರೆ ಯಾಕೆ ಇನ್ನ ರಿಪ್ಲೈ ಬಂದಿಲ್ಲ, ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ. ನಾನು ಹೇಳ್ದಂಗೆ ನಿಮ್ಮದು ಪ್ರತಿಯೊಂದು ಕ್ರೈಟೀರಿಯಾಗಿ ಮ್ಯಾಚ್ ಆಗಲೇಬೇಕು ಫ್ರೆಂಡ್ಸ್, ಅವಾಗಲೇ ನಿಮಗೆ ಸಿಗೋದು. ಸೊ ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನೋಡಿ ಇಲ್ಲಿ ಅಡಿಷನಲ್ ಡೀಟೇಲ್ಸಲ್ಲಿ ನಿಮ್ದು ಏನೋ ಕೇಳ್ತಾ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್, ದಟ್ಸ್ ನಾಟ್ ಮ್ಯಾಂಡೇಟರಿ, ಬಟ್ ಹಾಕಂಗಿದ್ರೆ ಹಾಕಿ. ಒಳ್ಳೆದೆಲ್ಲ ರೆಡ್ ಸ್ಟಾರ್ ಇದೆಯಲ್ಲ ಅದೆಲ್ಲ ಇಂಪಾರ್ಟೆಂಟ್ ಅಂತ ನೀವು ಹಾಕ್ಲೇಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಇದಕ್ಕೆ ಹೋಗಕ್ಕೆ ಬರಲ್ಲ ನಿಮಗೆ. ಸೊ ಇದೆಲ್ಲ ಕಂಪಲ್ಸರಿ ಹಾಕ್ಲೇಬೇಕು. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಎಲ್ಲ ಹೇಳಿದ್ನಲ್ಲ, ನೀವು ChatGPT ಹಾಕ್ಬಿಟ್ಟು 2 minutes ಕೊಟ್ಬಿಡುತ್ತೆ, 1 minute ಕೊಟ್ಬಿಡುತ್ತೆ. ಇಟ್ಸ್ ವೆರಿ ಈಸಿ. ಸ್ಕಾಲರ್ಶಿಪ್ ಮನಿ ನೀವು ಹೆಂಗೆ ಪ್ಲಾನ್ ಮಾಡ್ತಿದ್ರ, ಹಾಸ್ಟೆಲ್ಲ, ಬುಕ್ ಮೆಟೀರಿಯಲ್ ಏನು ಬೇಕು, ಟ್ಯೂಷನ್ ಮತ್ತು ಸ್ಕೂಲ್ ಫೀಸ್ ಅಂತ ಕೊಡಿ ಅಷ್ಟೇ. ಇಟ್ಸ್ ವೆರಿ ಈಸಿ, ತಲೆ ಕೆಡ್ಸ್ಕೊಳೋದೇನೂ ಇಲ್ಲ. ಕೋರ್ಸ್ ಫೀಸ್ ಇಲ್ಲಿ ಕೇಳ್ತಾ ಇದೆ ನೋಡಿ, ನೀವು ಆಗಲೇ ಏನಾದರೂ ಪೇ ಮಾಡಿದ್ದೀರಾ ಇಲ್ಲ ಪೇ ಮಾಡಬೇಕಾ ಇನ್ನೂ ಅಂತ. ಸೊ ಫಸ್ಟಿಗೆ ಪೇ ಮಾಡಿಬಿಡಿ, ಅದಾದಮೇಲೆ ಇವರೇ ರೀಎಂಬರ್ಸ್ ಮಾಡಿಬಿಡ್ತಾರೆ ಅದನ್ನು. ಸೊ ನೆಕ್ಸ್ಟ್ ಏನಂದರೆ ಡಾಕ್ಯುಮೆಂಟ್ ಡೀಟೇಲ್ಸ್. ನಾನು ಪ್ರೊಸೀಡ್ ವಿತೌಟ್ ಸೇವಿಂಗ್ ಅಂತ ಕೊಡ್ತಿದ್ದೀನಿ, ಬಟ್ ನೀವು ಮಿಸ್ ಮಾಡ್ದಂಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ನೆಕ್ಸ್ಟ್ ಏನು ಅಂದರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಎಲ್ಲ ಡಾಕ್ಯುಮೆಂಟು, ಪ್ರೂಫ್, ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದು ಕೇಳ್ತಾ ಇದೆ. ಎಲ್ಲ ಏನು ಮಿಸ್ ಮಾಡ್ದಂಗೆ ಕ್ಲೀನಾಗಿ ಹಾಕಿ. ಹೋಮ್ ಪಿಕ್ಚರ್ ಕೂಡ ಕೇಳ್ತಾ ಇದೆ. ಸೊ ಯಾಕಂದರೆ ಅವರು ಇಲ್ಲಿ ಬಂದು ವೆರಿಫೈ ಮಾಡಲ್ಲ, ಎಲ್ಲ ಆನ್ಲೈನಲ್ಲೇ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ವೆರಿಫೈ ಯೋರ್ ಡೀಟೇಲ್ಸ್ ಮಾಡಿ ಕಂಪ್ಲೀಟ್ ಆಗಿ. ಇನ್ನೇನು ಡೈರೆಕ್ಟ್ ಆಗಿ ಹೋಗ್ಬಿಡಿ, ಕಂಪ್ಲೀಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ, ಡೆಫಿನೆಟ್ಲಿ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ನಾವು ಇಷ್ಟೊಂದೆಲ್ಲ ಟೈಮ್ ಹಾಕಿ ನಿಮ್ಮ ಮುಂದೆ ಒಂದು ಒಳ್ಳೆ ಸ್ಕಾಲರ್ಶಿಪ್, ಫ್ರೀ ಲೋನ್ ಮತ್ತೆ ಒಂದು ಒಳ್ಳೆ ಸ್ಕೀಮ್ ತರ್ತಾ ಇದೀವಿ ಅಂದ್ರೆ ತುಂಬಾನೇ ಟೈಮ್ ಹಾಕಿರ್ತೀವಿ. ಸೊ ನಿಮ್ಮಿಂದ ಬಯಸೋದು ಇಷ್ಟೇ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಅಷ್ಟೇ ಸಾಕು ನಮಗೆ. ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.